ಕೊಣಾಜೆ ವ್ಯಾಪ್ತಿಯ ಅಸೈಗುಳಿ ದಡಾಸ್ನಲ್ಲಿ ನಿರ್ಮಾಣಗೊಳ್ಳಲಿರುವ ಉಳ್ಳಾಲ ತಾಲೂಕು ಪ್ರವಾಸಿ ಮಂದಿರದ ಶಂಕುಸ್ಥಾಪನೆಯನ್ನು ಸ್ಪೀಕರ್ ಯುಟಿ ಖಾದರ್ ನೆರವೇರಿಸಿದ್ದಾರೆ. ಈ ಸಂದರ್ಭ ಅಚ್ಯುತ ಗಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಉಳ್ಳಾಲ ತಾಲೂಕು ವಿದ್ಯಾಸಂಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವ ಪ್ರದೇಶ. ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾದರಿ ತಾಲೂಕು ಎನಿಸಿಕೊಳ್ಳುವ ಲಕ್ಷಣ ಕಾಣುತ್ತಿದೆ. ಇದಕ್ಕೆಲ್ಲ ಕಾರಣ ಉಳ್ಳಾಲ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ ಫರೀದ್. ಹೌದು, ಸುಮಾರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಮುಂದಕ್ಕೆ ಇವರು ರಾಜ್ಯದ ಮುಖ್ಯಮಂತ್ರಿಯಾದರೆ ನಾವೆಲ್ಲರೂ ಸ್ವೀಕರಿಸೋಣ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಉಳ್ಳಾಲ ತಾಲೂಕಿನ ಒಂದು ಕೇಂದ್ರ ಸ್ಥಾನವಾಗಿ ಈಗ ಕೊಣಾಜೆ ಗುರುತಿಸಿಕೊಂಡಿದೆ. ಈ ಒಂದು ಪ್ರದೇಶ ಈಗಾಗಲೇ ಬಹಳಷ್ಟು ವಿದ್ಯಾಸಂಸ್ಥೆಗಳನ್ನು ಹೊಂದಿದಂಥ ಒಂದು ಗ್ರಾಮ ಆಗಿದೆ. ಮೂಡ ಸೈಟ್ ಒಂದು ಕಡೆ ಉಂಟು, ಮೊರಾರ್ಜಿ ದೇಸಾಯಿ ಶಾಲೆ ಉಂಟು, ಆಮೇಲೆ ಬೇರೆ ಬೇರೆ ಹಾಸ್ಟೆಲ್ ಕೂಡ ಉಂಟು. ಬಹುಶಃ ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ ನಮ್ಮ ಈ ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯುಟಿ ಖಾದರ್ ಅವರ ಒಂದು ಶ್ರಮ ನಮಗೆ ಬಹಳಷ್ಟು ಹೆಮ್ಮೆ ತರ್ತಾ ಇದೆ. ಬಹುಶಃ ಇನ್ನು ಮುಂದಕ್ಕೆ ಇದು ಜಿಲ್ಲೆಯಲ್ಲಿ ಒಂದು ಮಾದರಿ ತಾಲೂಕಾಗಲಿಕ್ಕೆ ಆಗುವಂತ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅದೇ ರೀತಿ ಇವರ ಒಂದು ಶ್ರಮ ಮತ್ತು ಇಲ್ಲಿಯ ಈ ಒಂದು ಕ್ಷೇತ್ರಕ್ಕೆ ನಮಗೆ ಕೊಟ್ಟಂತ ಕೊಡುಗೆ ಸುಮಾರು 2-3 ಸಾವಿರ ಕೋಟಿಗಿಂತಲೂ ಜಾಸ್ತಿ ಇವರ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಬಹುಶಃ ಇಡೀ ರಾಜ್ಯದಲ್ಲೇ ಇಂಥ ಒಂದು ಒಳ್ಳೆಯ ಒಂದು ಕ್ಷೇತ್ರ ಬಹುಶಃ ನಾವೆಲ್ಲೂ ಕಾಣಲಿಲ್ಲ ಅಂತ ನಾವು ಬೇರೆ ಬೇರೆ ಕಡೆ ಹೋದಾಗ ನಮ್ಮ ಸ್ಪೀಕರ್ ಅವರ ಬಗ್ಗೆ ಬಹಳಷ್ಟು ಪ್ರಶಂಸೆಯ ಮಾತುಗಳು ನಾವು ಕೇಳ್ತಾ ಇದ್ದೇವೆ. ಸ್ಪೀಕರ್ ಅವರ ಏರಿ ಅಂತ ಹೇಳಿದ ಕೂಡಲೇ ಅವರು ನಮಗೆ ನಮಸ್ಕಾರ ಮಾಡಿದ್ರು. ಅದು ನಮ್ಮ ಭಾಗ್ಯ. ಯಾಕಂತ ಹೇಳಿದ್ರೆ ಸ್ಪೀಕರ್ ಅವರ ಹೆಸರಲ್ಲಿ ನಾವೆಲ್ಲ ಇವತ್ತು ಉತ್ತಮವಾದಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಯಿತು. ಬಹುಶಃ ವಿಧಾನಸಭೆ ಸಭಾ ಅಧಿವೇಶನಕ್ಕೆ ಹೋಗುವಾಗ ಕೂಡ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆದರೆ ಬೇರೆ ಕಡೆಯ ಎಲ್ಲ ನಮ್ಮ ಬಂಧುಗಳು ಬಂದು ಕೇಳುವಾಗ, ಉದಾಹರಣೆಗೆ ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡರ ಏರಿಯಾದಲ್ಲಿ ಒಬ್ಬ ಬಂದು ನಮ್ಮ ಹತ್ರ ಕೇಳ್ತಾನೆ, ಪಾಸ್ ನಿಮ್ಮ ಶಾಸಕರಲ್ಲಿ ನಿಮ್ಮ ಸ್ಪೀಕರ್ ಅಲ್ಲಿ ಹೇಳಿ ನಮ್ಗೆ ಒಂದು ಪಾಸ್ ಕೊಡಿ ಅಂತ. ಅಂದ್ರೆ ಅಷ್ಟು ಅವರ ಬಗ್ಗೆ ಇಡೀ ರಾಜ್ಯದಲ್ಲೇ ಅಭಿಮಾನವನ್ನು ಹೊಂದಿದ್ದಾರೆ. ಅಂತ ಒಂದು ಸ್ಪೀಕರ್ ಅವರ ಕ್ಷೇತ್ರದಲ್ಲಿ ನಮ್ಗೆ ಇವತ್ತು ಬಹಳಷ್ಟು ಹೆಮ್ಮೆಯ ವಿಚಾರ. ಈಗಾಗಲೇ ಈ ಒಂದು ಜಾಗ ಬಹುಶಃ ನಾವು ಕೊಣಾಜೆ ಗ್ರಾಮದ ವ್ಯಾಪ್ತಿಯಲ್ಲಿ ಇದನ್ನು ಸೈಟಿಗೆ ಇಟ್ಟಂತ ಜಾಗ. ಶೌಕತ್ ಅಲಿ ಅವರ ಅಧ್ಯಕ್ಷರಾಗಿರುವಾಗ ಇದನ್ನು ಸೈಟಿಗೆ ಅಂತ ಇಟ್ಟುಕೊಂಡಿದ್ದಾರೆ. ಶಾಸಕರಲ್ಲಿ ಬಹಳಷ್ಟು ಅವರ ಬಗ್ಗೆ ಈ ಬಗ್ಗೆ ನಾವು ಚರ್ಚೆ ಮಾಡಿ ಶೌಕತ್ ಅವರ ನೇತೃತ್ವದಲ್ಲಿ ಇದನ್ನ ನಾವು ಏನೇ ಮಾಡಿದ್ರು ಶಾಲೆಗೆ ಇಡ್ಬೇಕಂತ ಒಂದು ಕಡೆಯಿಂದ ಒತ್ತಡ ಬಂತು. ಆದರೆ ಶಾಲೆಯನ್ನು ಬಿಟ್ಟು ಮತ್ತೆ ಈಗ ನಮಗೆ ಐಬಿ ಅಂದ್ರೆ ಈ ಒಂದು ಪ್ರವಾಸಿ ಬಂಗ್ಲೆಯನ್ನು ಮಾಡಲಿಕ್ಕೆ ನಮ್ಮ ಶಾಸಕರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. 2.5 ಎಕರೆ ಇದ್ದಂತ ಈ ಪ್ರದೇಶದಲ್ಲಿ ಈಗ 1.25 ಎಕರೆ ಈ ಜಾಗವನ್ನ ಐಬಿಗೆ ನಾವು ಮೀಸಲಿಟ್ಟಿದ್ದೇವೆ. ಅದರಂತೆ ಇನ್ನು ಅನೇಕ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮ ನಡಲಿಕ್ಕಿದೆ. ತಾಲೂಕು ಪಂಚಾಯತ್ ಬರಲಿಕ್ಕಿದೆ, ತಾಲೂಕು ಆಫೀಸ್ ಬರಲಿಕ್ಕಿದೆ. ಇದನ್ನು ಕೂಡ ನಮ್ಮ ಶಾಸಕರು ಆಗಾಗ ಇಲಾಖೆಯಲ್ಲಿ ಸಂಬಂಧಪಟ್ಟವರಲ್ಲಿ ಮಾತಾಡ್ತಾ ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಚೇರಿಗಳು ಕೂಡ ಈ ಒಂದು ಗ್ರಾಮಕ್ಕೆ ಬರಲಿಕ್ಕಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ಇಡೀ ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಆಗಲಿಕ್ಕೆ ಏನೂ ತೊಂದರೆ ಇಲ್ಲ. ಶಾಸಕರು ಇರುವಷ್ಟು ತನಕ ಅವರು ಬಹುಶಃ ಭವಿಷ್ಯತ್ತಿನಲ್ಲಿ ನಮಗೆ ಒಂದು ವೇಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಬಹುಶಃ ಖಾದರ್ ಅವರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಅವಕಾಶಗಳು ನಮಗೆ ಇದೆ. ಅದನ್ನು ನಾವು ಎಲ್ಲರೂ ಸೇರಿ ಅದನ್ನು ನಾವು ಸ್ವೀಕರಿಸುವ. ಇನ್ನು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು, ಕೊಣಾಜೆ ವಿಶ್ವವಿದ್ಯಾನಿಲಯ ಸ್ಥಾಪನೆಯ ಹಿಂದೆ ಹಿರಿಯ ನಾಯಕರಾದ ವೀರಪ್ಪ ಮೊಯ್ಲಿ ಹಾಗೂ ತಂದೆಯವರಾದ ಹಾಜಿ ಯುಟಿ ಫರೀದ್ ಅವರ ಪರಿಶ್ರಮ ಅಗಾಧ. ಅಂದು ವಿಶ್ವವಿದ್ಯಾನಿಲಯ ಸ್ಥಾಪನೆಗೊಂಡ ಪರಿಣಾಮ ಇಂದು ವಿದ್ಯಾಸಂಸ್ಥೆಗಳು ತಲೆ ಎತ್ತಿ ನಿಂತಿದೆ. ಇದೀಗ ಪ್ರವಾಸಿ ಮಂದಿರ ನಿರ್ಮಾಣಗೊಳ್ಳುತ್ತಿದೆ. ರಾಜಕೀಯ ನಾಯಕರು ಅಥವಾ ಸಾರ್ವಜನಿಕರ ಜೊತೆ ಚರ್ಚೆಯನ್ನು ನಡೆಸಲು ಒಂದು ಗೆಸ್ಟ್ ಹೌಸಿನ ಅವಶ್ಯಕತೆ ಇತ್ತು. ಹಾಗಾಗಿ ಇಂದು ಸಾಕಾರಗೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಮುಡಿಪು ಭಾಗದಲ್ಲಿ ಹೆಲಿಪ್ಯಾಡ್ ಹಾಗೂ ಗೆಸ್ಟ್ ಹೌಸ್ ನಿರ್ಮಿಸುವ ಬಗ್ಗೆ ಯೋಜನೆಯನ್ನ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಬಹುಶಃ ಇವತ್ತು ನಾವು ಪ್ರವಾಸಿ ಮಂದಿರ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಪ್ರವಾಸ ಮಂದಿರ ಬರ್ತದಂತೇಳಿ ಒಂದು 5-6 ವರ್ಷಗಳಿಂದ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಇವತ್ತು ಬಂದಿದ್ರೆ ಅದು ಬಹುಶಃ ನಿಮ್ಮೆಲ್ಲರ ಒಂದು ಸಹಕಾರ, ಅದನ್ನು ನಾವು ಇವತ್ತು ಅದಕ್ಕಿಂತ ಒಂದು ಸಹಕಾರ ಊರು ಎಲ್ಲಕ್ಕಿಂತ ಯಾರ ಸಹಕಾರ ಅಂತ ಹೇಳಿದರೆ, ಈ ಯೂನಿವರ್ಸಿಟಿ ಕೊಣಾಜೆಗೆ 80ರಲ್ಲಿ ಬರುವಂಥ ಸಂದರ್ಭದಲ್ಲಿ ಯೂನಿವರ್ಸಿಟಿಯ ಜಾಗವನ್ನು ಬೇರೆಯವರಿಗೆ ಹಕ್ಕುಪತ್ರ ಕೊಟ್ಟಿತ್ತು. ಹೌದಾ? ತಂದೆಯವರು ಶಾಸಕ ಎಲ್ಲಿ ಆಗ್ಬೇಕಂತ ಅಡ್ಡ ಹಿಡಿದಿದ್ದು. ಪಡುಬಿದ್ರೆ ಆ ಕಡೆ ಹೋಗ್ಬೇಕಂದ್ರೆ ಮಣಿಪಾಲ ಸಂಸ್ಥೆಯವರು ಕೂಡ ಆ ಕಡೆ ಆಗ ಹೊಂದಿದ್ದದ್ದು.
ಅದು ವೀರಪ್ಪ ಮೊಯ್ಲಿಯವರು ಮತ್ತು ತಂದೆಯವರು ಇದೇ ಪ್ರದೇಶದಲ್ಲಿ ಬರಬೇಕಂತೇಳಿ ಬಹುಶಃ ಇವತ್ತು ಯೂನಿವರ್ಸಿಟಿಯನ್ನು ಇಲ್ಲಿಗೆ ತರಲಿಕ್ಕೆ ಆಯಿತು. ಯಾಕೆ ಅದಕ್ಕಿಂತ ಮುಂಚೆ ರಾಜ್ಯದಲ್ಲಿ 3 ಯೂನಿವರ್ಸಿಟಿ ಅದು. ಆ 3 ಯೂನಿವರ್ಸಿಟಿಯ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಕೂಡ ತಂದೆಯವರಾಗಿದ್ದು. ಮೈಸೂರಿಂದ ಅವರು ಬಿಡುಗಡೆಯಾಗಿ ನಾವು ಇಲ್ಲಿ ಬರುವಾಗ ಈ ಕಡೆಯಿಂದ ಇಲ್ಲಿ ಆಗಬೇಕಂತ ಸ್ಥಾಪನೆ ಮಾಡಿ ಬಂದಾಗ ಇಲ್ಲಿ ಜಾಗವನ್ನು ಬೇರೆಯವರಿಗೆ ಆಸೆ ಹಕ್ಕುಪತ್ರ ಕೊಟ್ಟಿದ್ದರು. ಅದು ಊರವರ ಮೀಟಿಂಗ್ ಕರೆದು ನಾವು ಈ ರೀತಿ ಇದೆ, ನಿಮ್ಮ ಹಕ್ಕುಪತ್ರ ಹಿಂದೆ ಕೊಡಿ, ನೀವು ಬೇರೆ ಕೊಡು ಅಂತ ಹೇಳಿದಾಗ ಅವು ಎಲ್ಲರೂ ಸ್ವಯಂಪ್ರೇರಿತವಾಗಿ ಹಕ್ಕುಪತ್ರ ಹಿಂದೆ ಕೊಟ್ಟ ಕಾರಣ ಇಲ್ಲಿ ಯೂನಿವರ್ಸಿಟಿ ಬರಲಿಕ್ಕೆ ಪ್ರಾರಂಭ ಆಯಿತು. ಸೊ ಅವರ ತ್ಯಾಗ ನಮಗೆಲ್ಲ ಕೂಡ ಮಾದರಿಯಾಗಬೇಕು. ಯಾರಾದರೂ ಮುಖ್ಯ ಅತಿಥಿಗಳು ಯಾರಾದರೂ ಮಿನಿಸ್ಟರ್ ಬಂದಾಗ ಇಲ್ಲಿ ಗೆಸ್ಟ್ ಹೌಸ್ ಇಲ್ವಾ ಅಂತೆಲ್ಲ ಕೆಲವೊಂದು ವಿಚಾರ ನಮ್ಗೆ ಕೂಡ ಅಷ್ಟೊಂದು ಪಬ್ಲಿಕ್ ಭೇಟಿ ಆಗಬೇಕಂತ ಆಗ್ತಾಯಿಲ್ಲ. ಅದಕ್ಕಾಗಿ ಅದನ್ನು ಇಲ್ಲಿ ಕಟ್ಟಿದ್ದು. ನಮಗೆ ಮುಡಿಪಲ್ಲಿ ಕಟ್ಟಬೇಕಂತ ಭಾಳ ಇದಕ್ಕಿಂತ ಸುಂದರವಾದ ಜಾಗ ಇತ್ತು ಅಲ್ಲಿ ಇನ್ಫೋಸ್ ಮೇಲೆ. ಮತ್ತು ಏನಾಗ್ತದೆ ಅಂತ ಅಲ್ಲಿ ಜನರಿಗೆ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ. ಬಸ್ ಹಿಡಿದು 2 ಕಿಲೋಮೀಟ್ರ್ ನಡಿಬೇಕು ಜನಸಾಮಾನ್ಯರಿಗೆ. ವೆಹಿಕಲ್ ಇದ್ದವರು ಬರ್ತಾರೆ, ಅದೇ ಬಸ್ಸಲ್ಲಿ ಇಳಿದು ಬಂದವರು ಬರಬೇಕಾದ್ರೆ ಇಂಥ ಹತ್ತಿರದ ಅವರಿಗೆ ಬೇಕಾಗಿ ಜನಸಾಮಾನ್ಯರಿಗೆ ಬೇಕಾಗಿ ನಮ್ಮನ್ನು ಯಾರನ್ನು ಭೇಟಿ ಆಗಬೇಕಾದ್ರೂ ಕೂಡ ಹತ್ತಿರ ಆಗಬೇಕಂತ ಹೇಳಿಕೊಂಡೇ ಬಹುಶಃ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಅಲ್ಲಿಗೆ ನಾನು ಬಹುಶಃ ಅಲ್ಲೊಂದು ಹೆಲಿಪ್ಯಾಡ್ ಮತ್ತೊಂದು ಸಣ್ಣ ಮಟ್ಟದ ಗೆಸ್ಟ್ ಹೌಸ್ ಥರ ಕಟ್ಟಲಿಕ್ಕೆ ನಾನು ಪ್ಲ್ಯಾನ್ ಮಾಡಿ ಒಂದು ಹೆಲಿಪ್ಯಾಡನ್ನು ಕೊಡಲಿಕ್ಕೆ, ಯಾಕಂದ್ರೆ ಇಲ್ಲಿಗೆ ಹೆಲಿಪ್ಯಾಡಿಗೆ ಅಲ್ಲಿ ನಾವು ಯಾರು ಬರಬೇಕಾದ್ರೆ ನಾವು ಎಲ್ಲೆಲ್ಲಿ ಇಳಿಬೇಕು, ಮಂಗಳೂರಲ್ಲಿ ಎಲ್ಲ. ಮೊನ್ನೆ ಮಿನಿಸ್ಟರ್ ಬಂದರು, ಬಹುಶಃ ಅವರು ಇಲ್ಲಿ 1 ನಿಮಿಷದಲ್ಲಿ ನಮಗೆ ಮುಡ್ತದೆ. ಅಲ್ಲಿ ಒಂದು ತಾವು ಹೆಲಿಪ್ಯಾಡ್ ಕೂಡ ಬಹುಶಃ ಹೆಲಿಪ್ಯಾಡ್ ಆಗಿ ಒಂದು 2 ರೂಮ್ನ ಸಣ್ಣ ಮಟ್ಟದೊಂದು ವ್ಯವಸ್ಥೆ ಅದಕ್ಕೆ ನೀವು ಪ್ಲ್ಯಾನ್ ಮಾಡೋಂಥ ವ್ಯವಸ್ಥೆ ತಮ್ಮಿಂದ ಆಗಲಿ ಅಂತ ಹೇಳಿಕೊಳ್ತಾ, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಜನಪ್ರತಿನಿಧಿ ತಾವೆಲ್ಲ ಕೂಡ ಇದ್ದೀರಿ. ಬಹುಶಃ ನೀವೇ ನಮಗೆ ಮುಖ್ಯವಾದ ಶಕ್ತಿ. ನಾನು ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೇನೆ. ಮತ್ತು ನಾನು ಕೆಲವನ್ನು ನಿಮ್ಮ ವಾಟ್ಸಪ್ಪಲ್ಲಿ ನಾನು ನೋಡ್ತಾ ಇರ್ತೇನೆ ಇದರಲ್ಲಿ. ಯಾಕೆಂತೇಳಿ ನಮ್ಮ ಪ್ರಾಮಾಣಿಕ ನಮ್ಮೊಂದು ಯಶಸ್ಸಿಗೆ ಅವ್ರ ಕಾರಣ ಇವ್ರ ಯಾರ ಕಾರಣ ಅಲ್ಲ, ನನ್ನ ಯಶಸ್ಸಿಗೆ ನೀವು ಕಾರ್ಯಕರ್ತರು ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ತಳಮಟ್ಟದಲ್ಲಿ ನೀವು ಜನರ ಮಧ್ಯೆ ನೀವು ಸಮಸ್ಯೆನ ಕೇಳುವವರು ಯಾರು? ನೀವು. ನಾನಿವತ್ತು ನೆಮ್ಮದಿಯಿಂದ ಅಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನೀವೆಲ್ಲರೂ ಕೂಡ ಕಾರಣ. ತಳಮಟ್ಟದ ಸಮಸ್ಯೆ ಅನ್ನೋದು ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಕೆಲಸ ತಾವು ಇವತ್ತು ಮಾಡಿದ್ದೀರಿ. ಸೊ ಮುಖ್ಯವಾಗಿ ನನ್ನ ಎಲ್ಲ ಯಶಸ್ಸಿಗೆ, ನನ್ನ ನೆಮ್ಮದಿಯ ಒಂದು ಕೆಲಸ ಮಾಡಲಿಕ್ಕೆ, ನನ್ನ ಒಂದು ಯಶಸ್ಸು ಇದು ಬರಲಿಕ್ಕೆ ಪ್ರಮುಖವಾಗಿ ಮುಖ್ಯ ಕಾರಣ ನೀವು ತಳಮಟ್ಟದ ನೀವು ಜನಪ್ರತಿನಿಧಿಗಳು ಮತ್ತು ತಳಮಟ್ಟದ ಕಾರ್ಯಕರ್ತರು ಮತ್ತು ಮುಖಂಡರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ರಾಜಗೀರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ, ಮೂಡಾದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಕಣಚೂರು ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ಡಾಕ್ಟರ್ ಹಾಜಿ ಯುಕೆ ಮೋನು, ಇಬ್ರಾಹಿಂ ಕೋಡಿಜಲ್, ಹಿರಿಯರಾದ ಟಿಎಸ್ ಅಬ್ದುಲ್ಲಾ, ಸಲಾಂ ಒಚ್ಚಿಲಾ, ಚಂದ್ರಿಕಾ ರೈ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.